ಹಲೋ ಸ್ನೇಹಿತರೆ, ಕನ್ನಡ ಮಿಸ್ಟರ್ ಇನ್ಫೋ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡೋ ಮೂವಿ ಹೆಸರು ಲಾಸ್ಟ್ ಶಿಫ್ಟ್ ಅಂತ. ನಿಜವಾಗ್ಲೂ ಚೆನ್ನಾಗಿದೆ ಮೂವಿ. ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ಸಖತ್ತಾಗಿದೆ. ಹೀಗೆ ಎಂಡ್ವರೆಗೆ ನೋಡ್ತಾ ಹೋಗಿ. ಸೊ ಹಾಗಾದರೆ ಹೆಚ್ಚಿನ ಟೈಮ್ ವೇಸ್ಟ್ ಮಾಡದೆ ಸೀದಾ ಈ ಮೂವಿಯ ಕತೆ ಕಡೆಗೋಣ. ಮೂವಿ ಸ್ಟಾರ್ಟಿಂಗಲ್ಲಿ ನಮಗೆ ಸ್ಟೇಷನ್ ಮುಂದಿರೋ ಒಬ್ಬ ಲೇಡಿ ಪೊಲೀಸರನ್ನ ತೋರಿಸ್ತಾರೆ. ಅವಳ ಹೆಸರು ಜೆಸ್ಸಿಕಾ ಅಂತ. ಆ ಸ್ಟೇಷನಲ್ಲಿ ಅದು ಅವಳ ಮೊದಲ ನೈಟ್ ಶಿಫ್ಟ್. ಹಾಗೆ ಆ ಸ್ಟೇಷನ್ದು ಕೊನೆ ದಿನ. ಕೆಲವು ಕಾರಣಗಳಿಂದ ಆ ಸ್ಟೇಷನ್ನ ಮುಚ್ಚುವ ಸ್ಥಿತಿ ಬಂದಿತ್ತು. ಅದು ಯಾಕೆ ಅಂತ ನಮಗೆ ಮುಂದೆ ಗೊತ್ತಾಗುತ್ತೆ. ಎನಿವೇ ಆವಾಗ ಅವಳ ಮೊಬೈಲ್ಗೆ ಅವಳ ಅಮ್ಮನ ಕಾಲ್ ಬರುತ್ತೆ. ಆಕ್ಚುಲಿ ಅವಳ ಅಮ್ಮಂಗೆ ಅವಳು ಪೊಲೀಸ್ ಆಗಿರೋದು ಇಷ್ಟ ಇದ್ದಿರೋದಿಲ್ಲ. ಬಿಕಾಸ್ ರೀಸೆಂಟ್ ಆಗಿ ಜೆಸ್ಸಿಗಳ ಅಪ್ಪ ಸತ್ತೋಗಿದ್ರು. ಇವನ್ ಅವರು ಕೂಡ ಒಬ್ಬ ಪೊಲೀಸ್ ಆಫೀಸರ್ ಆಗಿದ್ದು ಕೇಸ್ ಒಂದರ ವಿಚಾರಣೆ ವೇಳೆ ಅವರು ಸಾವಿಗೀಡಾಗಿದ್ರು. ಆಕ್ಚುಲಿ ಇದರ ಹಿಂದೆನೂ ಸಸ್ಪೆನ್ಸ್ ಇದೆ. ಅದು ನಮಗೆ ಎಂಡಲ್ಲಿ ಗೊತ್ತಾಗುತ್ತೆ. ಅದಾದ ನಂತರ ಜೆಸ್ಸಿಕಾ ಸೀದಾ ಸ್ಟೇಷನ್ ಒಳಗೆ ಹೋಗ್ತಾಳೆ. ಬಟ್ ಒಳಗಡೆ ಯಾರು ಕೂಡ ಎದ್ದಿರೋದಿಲ್ಲ. ಇವಳು ಹೀಗೆ ಹುಡುಗುತ್ತಾ ಮುಂದೆ ಹೋದಾಗ ಅಲ್ಲಿದ್ದ ಲಾಕಪ್ ಬಳಿ ಒಬ್ಬ ಪೊಲೀಸ್ ಆಫೀಸರ್ ತೋರ್ತಾನೆ. ಬಟ್ ಅವನು ವಿಚಿತ್ರವಾಗಿ ನಡ್ಕೋತಿದ್ದ. ಡೋರ್ಗೆ ಹೊಡೆಯೋದೆಲ್ಲ ಮಾಡಿ ಒಬ್ಬೊಬ್ಬನೇ ಮಾತಾಡ್ತಿದ್ದ. ಹಾಗೆ ದೂರ ನಿಂತಿದ್ದ ಇವಳನ್ನ ಕಂಡು ಕೈದಿ ಅನ್ನೋ ರೀತಿ ಅಲ್ಲೇ ಹಿಂದಿರುಗಿ ನಿಲ್ಲುವಂತ ಆರ್ಡರ್ ಮಾಡ್ತಾನೆ. ಹಾಗೆ ಇವಳ ಹತ್ತಿರ ಬಂದು ಆಲ್ ಆಫ್ ಅ ಸಡನ್ ನಾರ್ಮಲ್ ಆಗಿ ಮಾತಾಡ್ತಾನೆ. ಲೈಕ್, ನನ್ನ ಹೆಸರು ಕೋಹೆನ್, ನಿಮ್ಮ ಹೆಸರು ಏನು ಅಂತ. ಇವಳಿಗೆ ಸ್ವಲ್ಪ ಸ್ಟ್ರೇಂಜ್ ಅನಿಸಿದ್ರು ಕೂಡ ಇವಳು ನಾರ್ಮಲ್ ಆಗಿ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅನಂತರ ಕೋಹೆನ್ ಜೆಸ್ಸಿಕಾಗೆ ಸ್ಟೇಷನ್ನ ಪ್ರತಿಯೊಂದು ಪ್ಲೇಸ್ನ ತೋರಿಸಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾನೆ. ಹಾಗೆ ಇಲ್ಲಿರೋ ಯಾವ ಪ್ಲೇಸ್ಗೆ ಬೇಕಾದ್ರೂ ಹೋಗು, ಆದರೆ ಲಾಕಪ್ ರೂಮ್ಗೊಂದು ತಪ್ಪಿಕೊಂಡು ಹೋಗ್ಬೇಡ ಅಂತ ವಾರ್ನ್ ಮಾಡ್ತಾನೆ. ಯಾಕೆ ಅಂತ ಕೇಳಿದಾಗ ವಿಚಿತ್ರವಾಗಿ ಸ್ಮೈಲ್ ಮಾಡ್ತಾನೆ. ಹಾಗೆ ಒಂದು ರೂಮ್ ಒಳಗೆ ಕರ್ಕೊಂಡೋಗಿ ಅಲ್ಲಿದ್ದ ಎವಿಡೆನ್ಸ್ನ ಕಲೆಕ್ಟ್ ಮಾಡೋಕೆ ಒಂದು ಟೀಮ್ ಬರ್ತಾರೆ. ಅಲ್ಲಿವರೆಗೂ ಅದನ್ನ ಹುಷಾರಾಗಿ ನೋಡ್ಕೋಬೇಕು. ಏನಾದರೂ ಸಮಸ್ಯೆ ಬಂದರೆ ಕಾಲ್ ಮಾಡುವಂತ ಅವನ ನಂಬರ್ ಕೊಟ್ಟು ಅವನಲ್ಲಿಂದ ಸೀದಾ ಹೋಗ್ತಾನೆ. ಇವಾಗ ಸ್ಟೇಷನಲ್ಲಿ ಜೆಸ್ಸಿಕಾ ಒಬ್ಬಳೆ. ಸ್ವಲ್ಪ ಹೊತ್ತು ಆ ಕಡೆ ಈ ಕಡೆ ಸುತ್ತಾಡಿ ಆಮೇಲೆ ಚೇರಲ್ಲಿ ಕೂತ್ಕೊಂಡು ಬುಕ್ ಓದಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಓದ್ತಾ ಹಾಗೆ ನಿದ್ದೆಗೆ ಜಾರಿದ್ದ ಅವಳಿಗೆ ಏನೋ ಶಬ್ದ ಕೇಳಿ ಎಚ್ಚರವಾಗುತ್ತೆ. ಹೊರಗೋಗಿ ನೋಡಿದಾಗ ಅಲ್ಲೊಬ್ಬ ಹುಚ್ಚ ಸ್ಟೇಷನ್ ಒಳಗೆ ನಿಂತು ಯೂರಿನ್ ಮಾಡ್ತಿರ್ತಾನೆ. ಇವಳು ಹೇಗೋ ಮಾಡಿ ಅವನಿಗೆ ಬೈದು ತಳ್ಳಿ ಹೊರ ಕಳಿಸಿ ಮತ್ತೆ ಒಳಗೆ ಬರ್ತಾಳೆ. ಆವಾಗ ಅಲ್ಲಿನ ಲ್ಯಾಂಡ್ ಫೋನ್ಗೆ ಒಂದು ಕಾಲ್ ಬರುತ್ತೆ. ರಿಸೀವ್ ಮಾಡಿದಾಗ ಆ ಕಡೆಯಿಂದ ಒಬ್ಬ ಹುಡುಗಿ ಸಹಾಯಕ್ಕಾಗಿ ಕೂಗ್ತಿರ್ತಾಳೆ. ಯಾವುದೋ ಕಳ್ ಗ್ರೂಪ್ ನನ್ನ ಕಿಡ್ನಾಪ್ ಮಾಡಿದೆ, ಸಹಾಯ ಮಾಡಿ ಅಂತ. ಜೆಸ್ಸಿಕಾಗೆ ಪ್ಯಾನಿಕ್ ಆಗಿ ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ. ಯಾರ್ ನೀವು ಅಂತ ಕೇಳಿದಾಗ ಅವಳು ಮೋನಿಕಾ ಅಂತಾಳೆ. ಆದ್ರೆ ಅವಳಿಗೆ ತಾನು ಎಲ್ಲಿದ್ದೇನೆಂಬುದೇ ಗೊತ್ತಿರೋದಿಲ್ಲ. ಹಾಗೆ ಅಲ್ಲಿಗೆ ಆ ಕಾಲ್ ಕೂಡ ಕಟ್ ಆಗುತ್ತೆ. ಸೊ ಜೆಸ್ಸಿಕಾ ಅದೇ ಕೂಡಲೇ ಹೆಡ್ ಕ್ವಾರ್ಟರ್ಸ್ಗೆ ಕಾಲ್ ಮಾಡಿ ವಿಷಯ ತಿಳಿಸ್ತಾಳೆ. ಆದ್ರೆ ಅವ್ರ ಪ್ರಕಾರ ಸ್ಟೇಷನ್ಗೆ ಕಾಲ್ ಬರೋಕೆ ಚಾನ್ಸ್ ಇಲ್ಲ. ಬಿಕಾಸ್ ಇವತ್ತೇ ಸ್ಟೇಷನ್ನ ಕೊನೆ ದಿನ ಅಂತ ಎಲ್ಲ ಲೈನ್ನ ಕಟ್ ಮಾಡಿಸಿದ್ದಾರೆ ಅಂತ. ಆದ್ರೂ ಕೂಡ ನಾವು ಚೆಕ್ ಮಾಡ್ತೇವಂತ ಜೆಸ್ಸಿಕಾಗೆ ಭರವಸೆ ಕೊಟ್ಟು ಅವರು ಕಾಲ್ನ ಕಟ್ ಮಾಡ್ತಾರೆ. ಜೆಸ್ಸಿಕಾ ಮತ್ತೆ ಪುನಃ ಕೂತ್ಕೊಂಡು ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆವಾಗ ಅವಳಿಗೆ ಒಳಗಿಂದ ಮತ್ತೇನೋ ಶಬ್ದ ಕೇಳಿ ಚೆಕ್ ಮಾಡ್ಬೇಕಂತ ಸೀದಾ ಒಳಗೋಗ್ತಾಳೆ. ಅಲ್ಲಿದ್ದ ಅವಳ ಅಪ್ಪನ ಲಾಕರಲ್ಲಿ ಅವಳಿಗೆ ಒಂದು ಫೋಟೋ ಸಿಗುತ್ತೆ. ಅಪ್ಪನ ಜೊತೆಗಿದ್ದ ಅವಳ ಚಿಕ್ಕ ವಯಸ್ಸಿನ ಫೋಟೋ ಕಂಡು ತುಂಬಾ ಎಮೋಷನಲ್ ಆಗ್ತಾಳೆ. ಹಾಗೆ ಇನ್ನೇನು ಲಾಕರ್ನ ಕ್ಲೋಸ್ ಮಾಡಬೇಕು. ಆವಾಗ ಶಾಕಿಂಗ್ಲಿ ಅಲ್ಲಿದ್ದ ಎಲ್ಲ ಡೋರ್ಗಳು ಕೂಡ ಓಪನ್ ಆಗಿಬಿಟ್ಟಿದ್ದವು. ಸ್ವಲ್ಪ ಹೊತ್ತಿನ ಹಿಂದೆಷ್ಟೇ ಕ್ಲೋಸ್ ಆಗಿದ್ದವು, ಈಗ ಹೇಗೆ ಓಪನ್ ಆಯ್ತು ಎಂಬ ಆಲೋಚನೆಯಲ್ಲೇ ಹಾಗೆ ಮುಂದೆ ಹೋಗ್ತಾಳೆ. ಹಾಗೆ ಅಲ್ಲಿರೋ ಒಂದು ಕೇಸ್ ಫೈಲ್ಗಳಿದ್ದ ರೂಮಲ್ಲಿ ಒಬ್ಬ ವ್ಯಕ್ತಿ ಫೈಲ್ಗಳನ್ನ ಬಿಸಾಡೋದು ಇವಳಿಗೆ ತೋರಿ ಅದೇ ಕೂಡಲೇ ಹೋಗಿ ನೋಡಿದಾಗ ಅದು ಆವಾಗಷ್ಟೇ ಹೊರ ಕಳಿಸಿದ ಅದೇ ಹುಚ್ಚಾಗಿದ್ದ. ಕೋಪದಲ್ಲಿ ಇವಳು ಅವನ್ನ ಎಳ್ಕೊಂಡು ಹೋಗಿ ಅದೇ ಲಾಕರ್ ಅಲ್ಲಿ ಕೂಡಿ ಹಾಕ್ತಾಳೆ. ಎಸ್, ಅದೇ ಲಾಕರ್. ಯಾವ ಲಾಕರ್ ಒಳಗೆ ಹೋಗ್ಬೇಡ ಅಂತ ವಾರ್ನ್ ಮಾಡಿದ್ನೋ ಅದೇ ಲಾಕರ್ ಒಳಗೆ ಹೋಗಿ ಕೂಡಿ ಆಗಿದ್ಲು. ಆಗ ಇದ್ದಕ್ಕಿದ್ದಾಗೆ ಡೋರ್ ಲಾಕ್ ಆಗಿ ಅಲ್ಲಿದ್ದ ಎಲ್ಲ ಲೈಟ್ ಆಫ್ ಆಗುತ್ತೆ. ಹಾಗೆ ಅಲ್ಲಿರೋ ಬಾಗಿಲ ಹಿಂದೆ ಯಾವುದೋ ಡೆಮೋನಿಕ್ ಫಿಗರ್ ನಿಂತಿರುವುದನ್ನ ಕಂಡು ಇವಳು ಹೆದರಿ ಹೋಗ್ತಾಳೆ. ಅದರಿಂದ ಅವಳ ಕೈಲಿದ್ದ ಟಾರ್ಚ್ ಕೆಳಗೆ ಬೀಳುತ್ತೆ. ಹಾಗೆ ಆ ಟಾರ್ಚ್ ಅನ್ನ ಯಾವುದೋ ಒಂದು ಅದೃಶ್ಯ ಶಕ್ತಿ ಎತ್ತಿಡಿದು ಇವಳ ಮುಖಕ್ಕೆ ಲೈಟ್ ಆಗುತ್ತೆ. ಅಂಡ್ ಸ್ವಲ್ಪ ಹೊತ್ತಲ್ಲಿ ಎಲ್ಲ ನಾರ್ಮಲ್ ಆಗಿ ಇವಳೇಗೂ ಆ ರೂಮಿಂದ ತಪ್ಪಿಸ್ಕೊಂಡು ಹೊರಬರ್ತಾಳೆ. ಆವಾಗಲ್ಲಿ ಅವಳಿಗೆ ಮತ್ತೆ ಪುನಃ ಅದೇ ಮೋನಿಕಾ ಹುಡುಗಿಯಿಂದ ಕಾಲ್ ಬರುತ್ತೆ. ಇವಾಗ ಅವಳು ಇನ್ನೂ ಕೂಡ ಜಾಸ್ತಿಯಾಗಿ ಕೂಗ್ತಿರ್ತಾಳೆ, ಸಹಾಯ ಮಾಡಿ, ಅದ್ ನಮ್ಮನ್ನ ಕೊಲ್ಲೋಕೆ ಬರ್ತಿದೆ ಅಂತ. ಜೆಸ್ಸಿಕಾ ಯಾರು ಅಂತ ಕೇಳ್ತಿದ್ದಾಗ್ಲೇ ಆ ಕಾಲ್ ಮತ್ತೆ ಪುನಃ ಕಟ್ ಆಗುತ್ತೆ. ಇವಳು ಮತ್ತೆ ಪುನಃ ಹೆಡ್ ಕ್ವಾರ್ಟರ್ಸ್ಗೆ ಕಾಲ್ ಮಾಡಿ ಈ ವಿಷಯ ತಿಳಿಸ್ತಾಳೆ. ಆ ವಿಷಯದ ಬಗ್ಗೆ ಏನಾದರೂ ಗೊತ್ತಾಯ್ತಂತ. ಅದಕ್ಕೆ ಆ ಪೊಲೀಸರು ಆ ಹುಡುಗಿ ಹೆಸರನ್ನ ಕೇಳ್ತಾರೆ. ಇವಳು ಮೋನಿಕಾ ಅಂತಾಳೆ. ಪೂರ್ತಿ ಹೆಸರೇನಂತ ಕೇಳಿದಾಗ ಇವಳಿಗೆ ಗೊತ್ತಿರೋದಿಲ್ಲ. ಅದಕ್ಕೆ ಪೊಲೀಸರು ಹೇಳ್ತಾರೆ, ಮತ್ತೆ ಪುನಃ ಆ ಹುಡುಗಿಯಿಂದ ಕಾಲ್ ಬಂದಾಗ ಆ ಹುಡುಗಿ ಕಾಲ್ನ ನಮಗೆ ಕನೆಕ್ಟ್ ಮಾಡಿ, ನಾವು ಅವಳ ಜೊತೆ ಮಾತಾಡ್ತೇವಂತ ಅಲ್ಲೇ ಕಾಲ್ನ ಕಟ್ ಮಾಡ್ತಾರೆ. ಹಾಗೆ ಅವಳು ಅದೇ ಕೂಡಲೇ ಕೋಹೆನ್ಗೆ ಕಾಲ್ ಮಾಡ್ತಾಳೆ. ಆಕ್ಚುಲಿ ಕೋಹೆನ್ ಹೋಗಿಂದ ಮುಂಚೆ ಅವಳಿಗೆ ನಂಬರ್ ಕೊಟ್ಟೋಗಿದ್ದ. ಏನಾದರೂ ಸಮಸ್ಯೆ ಆದರೆ ನಂಗೆ ಕಾಲ್ ಮಾಡಂತ.
ಇವಳು ಸ್ವಲ್ಪ ಹೊತ್ತು ಥಿಂಕ್ ಮಾಡ್ತಾಳೆ, ಕಾಲ್ ಮಾಡಿ ಆಗ್ತಿರೋದರ ಬಗ್ಗೆ ಹೇಳುದಂತ. ಆದ್ರೂ ಸ್ವಲ್ಪ ಧೈರ್ಯ ತಗೋತಾಳೆ. ಇಷ್ಟಕ್ಕೆಲ್ಲ ಹೆದರ್ಕೊಂಡು ಅವರಿಗೆ ಕಾಲ್ ಮಾಡಿದ್ರೆ ನನ್ನ ಮರ್ಯಾದೆ ಹೋಗುತ್ತೆ, ನನ್ನ ಕೆಲಸ ಹೋಗ್ಬೋದು, ಯಾವುದಕ್ಕೂ ಕಾಯುವಂತ ಸುಮ್ಮನಾಗ್ತಾಳೆ. ಹೀಗೆ ಚೇರಲ್ಲಿ ಕೂತಿದ್ದಾಗ ಅವಳ ಗಮನ ಯಾಕೋ ಸೀಲಿಂಗ್ ಕಡೆ ಹೋಗುತ್ತೆ. ಶಾಕಿಂಗ್ಲಿ ಆ ಸೀಲಿಂಗ್ ಮೇಲೆ ರಕ್ತದ ಕಲರಿಂದ SOW ಅಂತ ಬರ್ತಿದ್ರು. ಅವಳಿಗೆ ನಿಜವಾಗ್ಲೂ ಅರ್ಥ ಆಗೋದಿಲ್ಲ. ಆದ್ರೆ ಅವಳು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಸುಮ್ಮನಾಗ್ತಾಳೆ. ಅವಳಿಗೆ ಗೊತ್ತಾಗುತ್ತೆ ಈ ಸ್ಟೇಷನ್ ಅಲ್ಲಿ ಅವಳು ಮಾತ್ರ ಅಲ್ಲ, ಅವಳನ್ನ ಬಿಟ್ಟು ಬೇರೆ ಯಾರೋ ಇದ್ದಾರಂತ. ಅದೇ ಕೂಡಲೇ ಆ ಸ್ಟೇಷನ್ನ ಎಲ್ಲಾ ಡೋರ್ಗಳನ್ನ ಲಾಕ್ ಮಾಡ್ತಾ ಬರ್ತಾಳೆ. ಹಾಗೇನೇನು ಲಾಸ್ಟ್ ಡೋರ್ನ ಲಾಕ್ ಮಾಡಬೇಕು. ಅವಳ ಗಮನ ಸ್ಟೇಷನ್ ಹೊರ ನಿಂತಿದ್ದ ಒಬ್ಬ ಮಹಿಳೆ ಕಡೆ ಹೋಗುತ್ತೆ. ಇವಳೋಗಿ ಮಾತಾಡಿಸ್ತಾಳೆ, ಯಾರು ನೀವು, ಇಷ್ಟೊತ್ತಲ್ಲಿ ಏನ್ ಮಾಡ್ತಿದ್ದೀರಂತ. ಆ ಮಹಿಳೆ ತನ್ನ ಹೆಸರನ್ನ ಮಾರಿಗೋಲ್ಡ್ ಅಂತ ಹೇಳ್ತಾಳೆ. ಇಷ್ಟೊತ್ತಲ್ಲಿ ಈ ಸ್ಟೇಷನಲ್ಲಿ ನಿಂತ್ರೆ ಯಾಕೋ ಸೇಫ್ ಫೀಲ್ ಆಗ್ತಿದೆ, ಅದಕ್ಕೋಸ್ಕರ ನಿಂತಿದ್ದೆ ಅಂತಾಳೆ. ಹಾಗೆ ಅವಳು ಜೆಸ್ಸಿಕಾಗೆ, ನೀನು ಈ ಪೊಲೀಸ್ ಸ್ಟೇಷನ್ಗೆ ಹೊಸಬಳ ಅಂತ ಕೇಳ್ತಾಳೆ. ಅದನ್ನ ಕೇಳಿ ಈ ಜೆಸ್ಸಿಕಾಗೆ ಶಾಕ್ ಆಗುತ್ತೆ. ಈ ವಿಷಯ ನಿಂಗೆ ಗೊತ್ತಾಯ್ತು ಅಂತ. ಅದಕ್ಕೆ ಅವಳು ಹೇಳ್ತಾಳೆ, ತುಂಬಾ ದಿನಗಳ ಹಿಂದಷ್ಟೇ ನಾ ಈ ಸ್ಟೇಷನ್ಗೆ ಬಂದಿದ್ದೆ, ಆವಾಗನೇ ಇರಲಿಲ್ಲ. ಆ ದಿನ ಈ ಸ್ಟೇಷನ್ಗೆ ಪೊಲೀಸವರು ಒಂದು ಫ್ಯಾಮಿಲಿನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬಂದಿದ್ರು. ಆ ಫ್ಯಾಮಿಲಿಯಲ್ಲಿ 3 ಜನ ಇದ್ರು. ಅವ್ರ ಪ್ರಕಾರ ಅವರು ಪೈಮೋನ್ ಹೆಸರಿನ ಒಂದು ಡೀಮನ್ನ ಸಮ್ಮನ್ ಮಾಡ್ತಿದ್ರಂತೆ. ಅದಕ್ಕೋಸ್ಕರ ಹಲವಾರು ಹುಡುಗಿರನ್ನ ಕಿಡ್ನಾಪ್ ಮಾಡಿ ಬಲಿಯೆಲ್ಲ ಕೊಟ್ಟಿದ್ರಂತ ಆ ಹುಡುಗಿ ಹೇಳ್ತಾಳೆ. ಅದಕ್ಕೆ ಜೆಸ್ಸಿಕಾ ಹೇಳ್ತಾಳೆ, ಹೌದು, ಆವತ್ತೇ ಆ 3 ಜನರನ್ನ ಪೊಲೀಸರು ಇದೇ ಸ್ಟೇಷನಲ್ಲಿ ಕೊಂದಾಕಿದ್ರು. ಆ ಒಂದು ಘಟನೆಯಲ್ಲಿ ನನ್ನ ತಂದೆ ಕೂಡ ಸತ್ತೋಗಿದ್ರಂತ. ಅದಕ್ಕೆ ಮಾರಿಗೋಲ್ಡ್ ಹೇಳ್ತಾಳೆ, ಆ 3 ಜನ ಸತ್ತೋದ್ರು, ಆದ್ರೆ ಆ 3 ಜನ ತುಂಬಾ ಶಕ್ತಿಶಾಲಿಗಳು. ಅವರು 3 ಜನ ಸತ್ತಿದ್ರು ಕೂಡ ಅವರ ಆತ್ಮ ಇನ್ನೂ ಕೂಡ ಇದೇ ಸ್ಟೇಷನಲ್ಲಿ ಸುತ್ತುವರಿತಿದೆ. ಈ ಘಟನೆಯಾಗಿ ಇವತ್ತಿಗೆ 1 ವರ್ಷ ಆಯ್ತಂತ ಅವಳಲ್ಲೇ ಮಾತು ನಿಲ್ಲಿಸ್ತಾ ಅಲ್ಲಿಂದ ಹೋಗೇ ಬಿಡ್ತಾಳೆ. ಅದಾದ ನಂತರ ಅವಳು ಸೀದಾ ಒಳಗೆ ಬರ್ತಾಳೆ. ಹಾಗೆ ಒಳಗೆ ಬರ್ತಿರುವಾಗ ಅವಳಿಗೆ ಅಲ್ಲಿರೋ ಇನ್ವೆಸ್ಟಿಗೇಷನ್ ರೂಮಿಂದ ಶಬ್ದ ಕೇಳಿ ಬರ್ತಿರುತ್ತೆ. ಆ ರೂಮಲ್ಲಿರುವ ಒಂದು ಮಾನಿಟರ್ ಇಂದ ವಿಡಿಯೋ ಪ್ಲೇ ಆಗ್ತಿರುತ್ತೆ. ಆಕ್ಚುಲಿ ಆ ವಿಡಿಯೋ ಟೇಪ್ ಬೇರೆ ಯಾರದು ಅಲ್ಲ, 1 ವರ್ಷದ ಹಿಂದೆ 3 ಜನರನ್ನ ಕಿಡ್ನಾಪ್ ಮಾಡಿ ಕರ್ಕೊಂಡು ಬಂದ್ರಲ್ಲ, ಆ ದಿನ ಪೊಲೀಸರು ವಿಚಾರಣೆ ಮಾಡಿದಂತ ಅದೇ ಇನ್ವೆಸ್ಟಿಗೇಷನ್ ಟೇಪ್ ಆಗಿತ್ತು. ಇವಳು ಹಾಗೆ ಶಾಕಲ್ಲಿ ಆ ವಿಡಿಯೋನ ನೋಡ್ತಾ ನಿಂತಿದ್ದಾಗ ಇದ್ದಕ್ಕಿದ್ದಾಗೆ ಅಲ್ಲಿದ್ದ ಎಲ್ಲಾ ವಸ್ತುಗಳು, ಚೇರ್ ಹಾಗೆ ಟೇಬಲ್ ಬಂದು ಇವಳಿಗೆ ಡಿಕ್ಕಿ ಹೊಡೆದು ಅವಳನ್ನ ಅಲ್ಲೇ ಕಡಿಯುತ್ತೆ. ಇವಳು ಹೆದರ್ಕೊಂಡು ಅಲ್ಲಿಂದ ಹೊರ ಬರ್ತಾಳೆ. ಅಲ್ಲಿ ಮತ್ತೆ ಪುನಃ ಅದೇ ಮೋನಿಕಾ ಹುಡುಗಿಯಿಂದ ಕಾಲ್ ಬರುತ್ತೆ. ಅವಳು ಸಹಾಯಕ್ಕಾಗಿ ಕೂಗ್ತಿರ್ತಾಳೆ. ಅವರು ಇಲ್ಲಿದ್ದ ಎಲ್ಲಾ ಹುಡುಗಿರನ್ನ ಕೊಂದಾಕಿದ್ದಾರೆ, ಆದ್ರೆ ನಾ ಮಾತ್ರ ಹೇಗೋ ತಪ್ಪಿಸ್ಕೊಂಡು ಕಾಡೊಳಗೆ ಓಡೋಗ್ತಿದ್ದೇನೆ, ಸಹಾಯ ಮಾಡಿ ಅಂತ. ಆವಾಗ ಜೆಸ್ಸಿಕಾ ಅವಳ ಪೂರ್ತಿ ಹೆಸರನ್ನ ಕೇಳ್ತಾಳೆ. ಅದಕ್ಕೆ ಅವಳು ಮೋನಿಕಾ ಯಂಗ್ ಅಂತಾಳೆ. ಹಾಗೆ ಅಲ್ಲಿಗೆ ಆ ಕಾಲ್ ಕೂಡ ಕಟ್ ಆಗುತ್ತೆ. ಅನಂತರ ಜೆಸ್ಸಿಕಾ ಹೆಡ್ ಕ್ವಾರ್ಟರ್ಸ್ಗೆ ಕಾಲ್ ಮಾಡಿ ವಿಷಯ ತಿಳಿಸ್ತಾಳೆ. ಇವಾಗ ಕೂಡ ಅವರು ಅದೇ ಭರವಸೆನ ಕೊಡ್ತಾರೆ ಹೊರತು ಅವರೇನು ಕೂಡ ಆಕ್ಷನ್ ತಗೊಳ್ಳೋದಿಲ್ಲ. ಇವಳು ಕೂಡ ಹೋಗ್ಲಿ ಅಂತ ಸುಮ್ಮನಾಗ್ತಾಳೆ. ಆವಾಗ ಇದ್ದಕ್ಕಿದ್ದಾಗೆ ಅಲ್ಲಿದ್ದ ಎಲ್ಲಾ ವಸ್ತು ಚೇರುಗಳು ಪಿರಮಿಡ್ ರೂಪದಲ್ಲಿ ಒಂದರ ಮೇಲೊಂದು ನಿಂತು ಇವಳಿಗೆ ಶಾಕನ್ನು ಉಂಟು ಮಾಡುತ್ತೆ. ಇವಳಿಗೆ ಗೊತ್ತಾಗುತ್ತೆ ಇದು ಗ್ಯಾರಂಟಿಯಾಗಿ ಪೊಲೀಸರು ಮಾಡ್ತಿರುವಂತ ಒಂದು ಪ್ರ್ಯಾಂಕ್. ಆಕ್ಚುಲ್ ಆಗಿ ಈ ಪೊಲೀಸ್ ಸ್ಟೇಷನ್ ಕಾಲಿಲ್ಲ, ಇಲ್ಲಿ ಎಲ್ಲಾ ಪೊಲೀಸರು ಒಂದ್ ಕಡೆ ಬಚ್ಚಿ ಕೂತಿದ್ದಾರಂತ. ಅವಳು ಅದೇ ಕೂಡಲೇ ಕೂಗ್ತಾ ಹೇಳ್ತಾಳೆ, ನನ್ಗೆಲ್ಲ ಗೊತ್ತಾಗಿದೆ, ಹೊರಬನ್ನಿ ಅಂತ. ಆದ್ರೆ ಯಾರು ಕೂಡ ಬರುದಿಲ್ಲ. ಬಟ್ ಹೊರಗಿಂದ ಒಬ್ಬ ಪೊಲೀಸ್ ಆಫೀಸರ್ ಆ ಸ್ಟೇಷನ್ ಒಳಗೆ ಬರ್ತಾನೆ. ಅದನ್ನ ಕಂಡು ಅವಳಿಗೆ ಕನ್ಫರ್ಮ್ ಆಗುತ್ತೆ ಇದು ಪ್ರ್ಯಾಂಕ್ ಅಂತ. ಆದ್ರೆ ಆ ಪೊಲೀಸ್ ಹೇಳ್ತಾನೆ, ಇದು ಯಾವುದೇ ರೀತಿಯ ಪ್ರ್ಯಾಂಕ್ ಅಲ್ಲ, ನಾನು ಈ ಹೊತ್ತಲ್ಲಿ ಈ ಸ್ಟೇಷನ್ ನ ಚೆಕ್ ಮಾಡ್ಬೇಕಂತ ಬಂದಿದ್ದೀನಿ. ಯಾಕಂದ್ರೆ ನನಗೆ ನಿನ್ನ ಅಪ್ಪನ ಪರಿಚಯ ಇದೆ, ಅದಕ್ಕೋಸ್ಕರ ನಿನ್ನ ಬಗ್ಗೆ ವಿಚಾರಿಸಿ ಹೋಗುವಂತ ಬಂದೆ ಹೊರತು ಇಲ್ಲಿ ಯಾವುದೇ ರೀತಿಯ ಪ್ರ್ಯಾಂಕ್ ನಡೀತಿಲ್ಲ ಅಂತ. ಅದನ್ನ ಕೇಳಿ ಇವಳಿಗೆ ಸ್ವಲ್ಪ ಭಯ ಆಗುತ್ತೆ, ಆದ್ರೂ ಕೂಡ ಖುಷಿ ಆಗುತ್ತೆ. ಒಬ್ಬ ವ್ಯಕ್ತಿ ಬಂದು ನನ್ನ ವಿಚಾರಿಸ್ಕೋತಿದ್ದಾನಂತ. ಅನಂತರ ಆ ವ್ಯಕ್ತಿ ಅಲ್ಲಿಂದ ಹೊರಡ್ಲಿಕ್ಕೆ ಮುಂದಾಗ್ತಾನೆ. ಆವಾಗ ಇವಳು ನೋಟಿಸ್ ಮಾಡ್ತಾಳೆ, ಆ ವ್ಯಕ್ತಿಯ ತಲೆ ಭಾಗದಲ್ಲಿ ರಕ್ತ ಸುರಿತಿರುತ್ತೆ. ಅವನ ತಲೆ ಭಾಗಕ್ಕೆ ಯಾರೋ ಪಿಸ್ತೂಲಿಂದ ಶೂಟ್ ಮಾಡಿರ್ತಾರೆ. ಹಾಗೆ ಇದ್ದಕ್ಕಿದ್ದಾಗಿ ಆ ವ್ಯಕ್ತಿ ಇವಳ ಕಣ್ಮುಂದೆನೆ ಮಾಯವಾಗಿ ಬಿಡ್ತಾನೆ. ಇವಳಿಗೆ ಅರ್ಥ ಆಗುದಿಲ್ಲ ಏನಾಗ್ತಿದೆ ಅಂತ. ಆವಾಗ ಇದ್ದಕ್ಕಿದ್ದಾಗೆ ಒಂದು ರೂಮಿಂದ ಒಂದು ಶವ ಇದ್ ಬರುತ್ತೆ. ಆ ಶವದ ಮುಖದಲ್ಲಿ ಗೋಣಿಚೀಲ ಕಟ್ಟಿದ್ದು ಅದರ ಮೇಲೆ ಒಂದು ಡೆಮೋನಿಕ್ ಸೈನ್ ಇದ್ದಿರುತ್ತೆ. ಶಾಕಿಂಗ್ಲಿ ಅದು ಶವ ಆದ್ರೂ ಕೂಡ ಅದಕ್ಕೆ ಜೀವ ಬಂದು ಇವಳ ಕಡೆನೆ ಬಂದು ಸಡನ್ ಆಗಿ ಮಾಯವಾಗುತ್ತೆ. ಇವಳು ತನ್ನ ಗನ್ ಹಿಡ್ಕೊಂಡು ಎಲ್ಲಾ ಕಡೆ ನೋಡ್ತಿರ್ತಾಳೆ. ಪ್ಯಾನಿಕ್ ಅಲ್ಲಿ ಏನ್ ಮಾಡ್ಬೇಕಂತ ಅವಳಿಗೆ ಗೊತ್ತಾಗ್ತಿರಲ್ಲ. ಆವಾಗ ಅದೇ ಲಾಕಪ್ ರೂಮ್ ಇಂದ ಸೌಂಡ್ ಕೇಳಿ ಬರುತ್ತೆ. ಆವಾಗಷ್ಟೇ ಕೂಡಿ ಹಾಕಿದ್ಲಲ್ಲ ಹುಚ್ಚ ಬಡ್ಕೋತಿರ್ತಾನೆ. ಇವಳೋಗಿ ನೋಡಿದಾಗ ಅವನು ಹೇಳ್ತಾನೆ, ಅದ್ ನನ್ನ ಕೊಲ್ಲೋಕೆ ಬರ್ತಿದೆ, ಇನ್ ಸ್ವಲ್ಪ ಹೊತ್ತು ನಾ ಒಳಗಿದ್ರು ಕೂಡ ಸತ್ತೋಗ್ತೇನೆ, ಓಪನ್ ಮಾಡಿ ಅಂತ. ಆವಾಗ ಅವಳಿಗೆ ಆ ಹುಚ್ಚನ ಹಿಂದೆ 3 ಜನ ವ್ಯಕ್ತಿ ತೋರಿ ಬರ್ತಾರೆ. ಅದೇ ಫ್ಯಾಮಿಲಿ ಈ ಪೊಲೀಸವರು ಕರ್ಕೊಂಡು ಬಂದು ಸಾಯಿಸಿದ್ರಲ್ಲ, ಅದೇ 3 ಜನ ಹಿಂದುಗಡೆ ನೇಣು ಹಾಕೊಂಡಿರೋ ರೀತಿ ತೋರಿ ಬರುತ್ತೆ.
ಹಾಗೆ ಇದ್ದಕ್ಕಿದ್ದಾಗೆ ಆ ಡೆಮೋನಿಕ್ ಫಿಗರ್ ಅಲ್ಲ ಒಂದೇ ಕ್ಷಣದಲ್ಲಿ ಮಾಯವಾಗಿ ಬಿಡುತ್ತೆ. ಇವಳು ಭಯದಲ್ಲಿ ಆ ಡೋರ್ನ ಓಪನ್ ಮಾಡಲ್ಲ. ಆವಾಗ ಆ ಹುಚ್ಚನ ವಾಯ್ಸ್ ಕೂಡ ಕಡಿಮೆ ಆಗುತ್ತೆ. ಆವಾಗ ಇವಳಿಗೆ ಸ್ಟೇಷನ್ ಹಾಲಿಂದ ಯಾರೋ ಸುಮಾರು ಜನ ಹುಡುಗಿಯರು ಹಾಡಾಡ್ತಿರುವಾಗೆ ಕೇಳಿ ಬರುತ್ತೆ. ಹೋಗಿ ನೋಡಿದಾಗ ಸ್ಟೇಷನ್ ಹಾಲಲ್ಲಿ ಕುಳಿತು ಸುಮಾರು ಜನ ಹುಡುಗಿಯರು ಸರ್ಕಲ್ ಆಗಿ ಹಾಡಾಡ್ತಿರ್ತಾರೆ. ಅವ್ರು ಆ್ಯಕ್ಚುಲಿ ಬೇರೆ ಯಾರೂ ಅಲ್ಲ, ನಾನು ಅವಾಗಷ್ಟೇ ಹೇಳಿದ್ದೆ 3 ಜನ ಫ್ಯಾಮಿಲಿಯವರು ಹುಡುಗಿಯರನ್ನ ಬಲಿ ಕೊಟ್ಟು ಡೀಮನ್ನ ಪಡ್ಕೊಂಡ್ರು ಅಂತ. ಅಲ್ಲಿ ಸತ್ತಿರೋ ಆ ಹುಡುಗಿಯರ ಆತ್ಮಗಳೇ ಅವಳ ಕಣ್ಮುಂದಿರೋದು. ಹಾಗೆ ಕೆಲವೇ ಸೆಕೆಂಡ್ಗಳಲ್ಲಿ ಆತ್ಮಗಳು ಅಲ್ಲಿಂದ ಮಾಯವಾಗುತ್ತೆ. ಇವಳಿಗೆ ಅದನ್ನೆಲ್ಲ ಕಂಡು ಸಾಕಾಗಿ ಕೊಹೆನ್ಗೆ ಕಾಲ್ ಮಾಡ್ತಾಳೆ. ಈ ಸ್ಟೇಷನ್ ಅಲ್ಲಿ ಏನೋ ಇದೆ, ಇಲ್ಲಿ ತುಂಬಾ ಅಮಾನುಷ ಘಟನೆಗಳು ನಡೀತಿದೆ, ನಂಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆವಾಗ ಅವನ್ ಕೇಳ್ತಾನೆ, ಅಲ್ಲಿ ಯಾರಿದ್ದಾದ್ರೂ ಹತ್ಯೆ ಆಯ್ತಂತ. ಇವಳಿಲ್ಲ ಅಂತಾಳೆ. ಹಾಗೆ ಅವನು ಹೇಳ್ತಾನೆ, ನಿನಗೆ ಆ ಕೆಲಸ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಅಂದ್ರೆ ಈ ಕೂಡಲೇ ರಿಸೈನ್ ಮಾಡಿ ಹೋಗು, ಅಲ್ಲಿರೋದು ಬೇಡ ಅಂತ. ಆದ್ರೆ ಅವಳಿಗೆ ಅದು ಇಷ್ಟ ಆಗಲ್ಲ. ನಾ ಇಡೀ ರಾತ್ರಿ ಇಲ್ಲೇ ಇದ್ದು ಕಳಿತೇನಂತ ಅವಳು ಕಾಲ್ನ ಕಟ್ ಮಾಡ್ತಾಳೆ. ಆವಾಗ ಅಲ್ಲಿನ ಲ್ಯಾಂಡ್ ಫೋನ್ಗೆ ಹೆಡ್ ಕ್ವಾರ್ಟರ್ಸ್ ಇಂದ ಕಾಲ್ ಬರುತ್ತೆ. ಅವ್ರು ಹೇಳ್ತಾರೆ, ಮೋನಿಕಾ ಹುಡುಗಿ ನಮ್ಗೆ ಕಾಡಲ್ ಸಿಕ್ಕಿದ್ಲು, ಆದ್ರೆ ಹೆಣವಾಗಿ. ಶಾಕಿಂಗ್ ವಿಷಯ ಏನಪ್ಪ ಅಂದ್ರೆ ಆ ಹುಡುಗಿ ಸತ್ತೋಗಿ 1 ವರ್ಷ ಆಯ್ತು. ಆ ಹುಡುಗಿನ ಕೊಂದಿದ್ದು ಅದೇ 3 ಜನ ಫ್ಯಾಮಿಲಿ ಮೆಂಬರ್ಸ್ ಅಂತ. ಇವಳಿಗೆ ಭಯದಲ್ಲಿ ಕೈಯೆಲ್ಲ ನಡುಗೋಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಅವಳ ಹತ್ತಿರ ಒಂದು ಫೋಟೋ ಬಂದ್ಬೀಳುತ್ತೆ. ಅದು ಆಕ್ಚುಲಿ ಬೇರೆ ಯಾರ್ದು ಅಲ್ಲ, ಇವಳ ಸತ್ತೋದ ಅಪ್ಪನ ಡೆಡ್ ಬಾಡಿ ಫೋಟೋ. ಅದನ್ನ ಕಂಡು ಅವಳು ಅಳ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಹಾಗೆ ಅಲ್ಲಿ ಮತ್ತೊಂದು ಫೋಟೋ ಕೂಡ ಬಂದ್ಬೀಳುತ್ತೆ. ಆ ಫೋಟೋ ಬೇರೆ ಯಾರ್ದು ಅಲ್ಲ, ಆವಾಗಷ್ಟೇ ಇವಳನ್ನ ವಿಚಾರಿಸೋಕೆ ಬಂದಿದ್ನಲ್ಲ ಅದೇ ಆಫೀಸರ್ನ ಫೋಟೋ. ಇವಳಿಗೆ ಅರ್ಥ ಆಗುತ್ತೆ ಇದೆಲ್ಲ ಆತ್ಮದ ಕಾಟ ಅಂತ. ಹಾಗೆ ಇದ್ದಕ್ಕಿದ್ದಾಗೆ ಆ ಎಲ್ಲಾ ಫೋಟೋಗಳಿಗೆ ಬೆಂಕಿ ಹತ್ತಿ ಅವಳಲ್ಲೇ ಪ್ರಜ್ಞೆ ತಪ್ಪಿ ಬೀಳ್ತಾಳೆ. ಕಣ್ಬಿಟ್ಟು ನೋಡಿದಾಗ ಅವಳ ಗನ್ ಮಿಸ್ ಆಗಿರುತ್ತೆ. ಹಾಗೆ ಅಲ್ಲಿ ಯಾವುದೋ ಮಹಿಳೆ ಬಂದು ಅವಳ ಮೇಲೆ ಹಲ್ಲೆ ಮಾಡಿ ಮತ್ತೆ ಪ್ರಜ್ಞೆ ತಪ್ಪಿಸಿ ಬಂದಿ ಮಾಡ್ತಾಳೆ. ಕಣ್ಬಿಟ್ಟು ನೋಡಿದಾಗ ಆ ಮಹಿಳೆ ಗನ್ ಪಾಯಿಂಟಲ್ಲಿ ಇವಳನ್ನ ವಿಚಾರಣೆ ಮಾಡ್ತಿರ್ತಾಳೆ. ಆ ಮಹಿಳೆ ಒಂದೇ ಒಂದು ಮಾತು ಕೇಳ್ತಾಳೆ, ನನ್ನಲ್ಲಿ ಇಲ್ದಿರೋದನ್ನ ನಿನ್ನಲ್ಲಿ ಏನು ಕಂಡು ಅವರು ಸೆಲೆಕ್ಟ್ ಮಾಡಿದ್ರಂತ. ಆ ಮಹಿಳೆ ತನ್ನನ್ನು ತಾನು ಶೂಟ್ ಮಾಡಿಕೊಂಡು ಸತ್ತೋಗ್ತಾಳೆ. ಇವಳಿಗೆ ನಿಜವಾಗ್ಲೂ ಅರ್ಥ ಆಗಲ್ಲ ಏನಾಗ್ತಿದೆ ಅಂತ. ಅದೇ ಕೂಡಲೇ ಹೊರ ಬರ್ತಾಳೆ. ಆವಾಗ ಮತ್ತೆ ಪುನಃ ಅದೇ ಮೋನಿಕಾ ಹುಡುಗಿಯ ಕಾಲ್ ಬರುತ್ತೆ. ಇವಳು ಹೇಳ್ತಾಳೆ, ನಂಗೆ ಗೊತ್ತಿದೆ ಇದೆಲ್ಲ ಆತ್ಮದ ಕಾಟ ಅಂತ. ಆವಾಗ ಆ ಕಡೆಯಿಂದ ಆ ಹುಡುಗಿ ನಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಹಾಗೆ ಅವಳು ಕೂತಿದ್ದ ಡೆಸ್ಕ್ ಏನಿದೆ ವಿಚಿತ್ರವಾಗಿ ಶೇಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಆ ಡೆಸ್ಕ್ ಕೆಳಗೆ ಒಂದು ಡೆಮಾನಿಕ್ ಫಿಗರ್ ಇದ್ದಕ್ಕಿದ್ದಾಗೆ ಬಂದು ಅವಳಿ ಮಾತ್ರ ಅಲ್ಲ, ನೋಡ್ತಿರೋ ನಮ್ ಕೂಡ ಭಯಪಡಿಸುತ್ತೆ. ಇವಳೆಗೋ ಅದರಿಂದ ತಪ್ಪಿಸ್ಕೊಂಡು ಒಂದ್ ಕಡೆ ಹೋಗಿ ಬಚ್ಚಿಗೂರ್ತಾಳೆ. ಆವಾಗ ಮತ್ತೆ ಪುನಃ ಆ ಆತ್ಮ ಅಲ್ಲಿ ತೋರಿ ಬಂದು ಮಾಯವಾಗುತ್ತೆ. ನಮ್ಗೊತ್ತಾಗುತ್ತೆ ಆತ್ಮ ಬೇರೆ ಯಾರ್ದು ಅಲ್ಲ, ಆವಾಗಷ್ಟೇ ಬರ್ತಿತ್ತಲ್ಲ ಮೋನಿಕಾ ಅದೇ ಹುಡುಗಿಯ ಆತ್ಮ. ಅದು ಆತ್ಮದ ರೂಪದಲ್ಲಿ ಅವಳಿಗೆ ಕಾಣಿಸ್ಕೊಂಡು ನಾ ಹೇಗೆ ಸತ್ಯ ಅಂತ ಅವಳಿಗೆ ಹೇಳಲಿಕ್ಕೆ ಪ್ರಯತ್ನ ಪಡ್ತಿತ್ತೇನೋ. ಸೊ ಇವಳಿಗೆ ಗೊತ್ತಾಗುತ್ತೆ ಇನ್ನು ಸ್ವಲ್ಪ ಹೊತ್ತು ಇಲ್ಲೇದ್ರೆ ನನ್ನ ಪ್ರಾಣಕ್ಕೇನೆ ಅಪಾಯ ಅಂತ. ಅವಳು ಡೋರ್ನ ಅನ್ಲಾಕ್ ಮಾಡಲಿಕ್ಕೆ ಟ್ರೈ ಮಾಡ್ತಾಳೆ, ಬಟ್ ಡೋರ್ ಲಾಕ್ ಆಗಿತ್ತು. ಅನಂತರ ಶೂಟ್ ಮಾಡ್ತಾಳೆ, ಬಟ್ ಶೂಟ್ ಮಾಡಿದ್ರು ಕೂಡ ಆ ಡೋರ್ ಓಪನ್ ಆಗ್ತಿರ್ಲಿಲ್ಲ. ಅವಳಿಗೆ ಗೊತ್ತಾಗುತ್ತೆ ನಾನಿಲ್ಲಿ ಟ್ರ್ಯಾಪ್ ಆಗಿದ್ದೀನಿ ಅಂತ. ಆಗ ಅವಳ ಮೊಬೈಲ್ಗೆ ಅವಳ ತಂದೆ ಕಡೆಯಿಂದ ಕಾಲ್ ಬರುತ್ತೆ. ಅದು ಆಕ್ಚುಲಿ ಮಾಡಿರೋದು ಅವಳ ತಂದೆಯ ಆತ್ಮ. ಆ ಆತ್ಮ ಅವಳಿಗೆ ಧೈರ್ಯ ತುಂಬುತ್ತೆ, ನೀ ತುಂಬಾ ಧೈರ್ಯವಂತೆ, ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತೀಯ ಅಂತ. ಆ ಮಾತಿಂದ ಇವಳಿ ಕೂಡ ಸ್ವಲ್ಪ ಧೈರ್ಯ ಬಂದು ಒಳಗೆ ಹೋಗ್ತಾಳೆ. ಆವಾಗಲ್ಲಿ ಅದೇ ಹುಚ್ಚ ತಪ್ಪಿಸ್ಕೊಂಡು ಇಡೀ ಸ್ಟೇಷನ್ ಎಲ್ಲ ತಿರುಗ್ತಿರ್ತಾನೆ. ಇವಳೋಗಿ ಅವನ ಬಂದಿ ಮಾಡಿ ಇನ್ನೇನು ಅವನ ಮುಖ ನೋಡಬೇಕು. ಅದನ್ನ ನೋಡಿ ಅವಳಿಗೇನೆ ಶಾಕ್ ಆಗುತ್ತೆ, ಯಾಕಂದ್ರೆ ಅದೊಂದು ಗೋಸ್ಟ್ ಮುಖ ಆಗಿತ್ತು. ಹಾಗೆ ಅಲ್ಲಿಂದ ಆ ಗೋಸ್ಟ್ ಎಸ್ಕೇಪ್ ಆಗುತ್ತೆ. ಇವಳೋಗಿ ಆ ಸೆಲ್ ಒಳಗೆ ಚೆಕ್ ಮಾಡ್ತಾಳೆ. ಶಾಕಿಂಗ್ಲಿ ಅಲ್ಲಿ ಆ ಹುಚ್ಚ ಸತ್ತೋಗಿದ್ದ. ಹಾಗೆ ಅವನ ಹಿಂದುಗಡೆ ಅದೇ 3 ಜನ ಫ್ಯಾಮಿಲಿ ಮೆಂಬರ್ಸ್ನ ಆತ್ಮದಿರುತ್ತೆ. ಆಕ್ಚುಲಿ ಆ ಹುಚ್ಚನ ಕೊಂದಿದ್ದು ಅವರುಗಳೇ. ಹಾಗೆ ಆ ಲಾಕರ್ ಒಳಗಿದ್ದ ಗೋಡೆ ಮೇಲೆ ಒಂದು ಟೇಪ್ ಪ್ಲೇ ಆಗುತ್ತೆ. ಆ ಟೇಪ್ ಮೂಲಕ ಇವಳಿಗೆ ಗೊತ್ತಾಗುತ್ತೆ ಆ 3 ಜನ ಫ್ಯಾಮಿಲಿ ಮೆಂಬರ್ಸ್ನ ಕೊಂದಿದ್ದು ಪೊಲೀಸ್ ಅವರಲ್ಲ, ಬದಲಾಗಿ ಅವರುಗಳೇ ಆ ಲಾಕರ್ ಒಳಗೆ ಆತ್ಮಹತ್ಯೆ ಮಾಡಿಕೊಂಡು ತಮ್ಮ ಆತ್ಮನ ಆ ಡೀಮನ್ಗೆ ಕೊಟ್ಟು ಆ ಡೀಮನ್ನ ಕರೆಸಿದ್ರು. ಸೊ ಇವಳಿಗೆಲ್ಲ ಗೊತ್ತಾಗುತ್ತೆ ಇದೆಲ್ಲ ಅದೇ ಡೀಮನ್ನ ಕಾಟ್ ಅಂತ. ಅವಳು ಅದೇ ಕೂಡಲೇ ಹೆಡ್ ಕ್ವಾರ್ಟರ್ಸ್ಗೆ ಕಾಲ್ ಮಾಡಿ ಆಗ್ತಿರೋದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ ಕಾಲ್ನ ಕಟ್ ಮಾಡ್ತಾಳೆ. ಆವಾಗ ಅವಳ ಮೊಬೈಲ್ಗೆ ಕಾಲ್ ಬರುತ್ತೆ ತಂದೆಯ ಆತ್ಮದ ಕಡೆಯಿಂದ, ಅವ್ರುಗಳು ಬರ್ತಿದ್ದಾರಂತ. ಸೊ ಇವಳೇನು ಅನ್ಕೋತಾಳೆ ಮೋಸ್ಟ್ಲಿ ಕಲ್ಟ್ನ ಗ್ಯಾಂಗ್ ಮೆಂಬರ್ಸೇ ಬರ್ತಿದ್ದಾರಂತ ಗನ್ ಇಟ್ಕೊಂಡು ಅಲರ್ಟ್ ಆಗ್ತಾಳೆ. ಹಾಗೆ ಇದ್ದಕ್ಕಿದ್ದಾಗೆ 3 ಜನ ಆ ಸ್ಟೇಷನ್ ಒಳಗೆ ನುಗ್ತಾರೆ. ಇವಳು ಅದೇ ಕೂಡಲೇ ಆ ಗನ್ ಮೂಲಕ ಅಲ್ಲಿ ಬರ್ತಿದ್ದ ಎಲ್ಲರನ್ನ ಕೊಂದಾಕ್ತಾಳೆ. ಆವಾಗಲ್ಲಿ ಮೂವಿ ಸ್ಟಾರ್ಟಿಂಗಲ್ಲಿ ತೋರಿಸಿದ ಅದೇ ಪೊಲೀಸ್ ಆಫೀಸರ್ ಕೊಹೆನ್ ಬಂದು ಈ ಜೆಸ್ಸಿಗಾಗಿ ಶೂಟ್ ಮಾಡ್ತಾಳೆ. ನೀನೇನು ಮಾಡಿದ್ಯಾ ನೋಡು ಅಂತಂತಾನೆ.
ಆಕ್ಚುಲ್ ಆಗಿ ಆ 3 ಜನ ಬಂದಿದ್ದು ಯಾವುದೇ ಕಲ್ಟ್ ಮೆಂಬರ್ಸ್ ಅಲ್ಲ, ಬದಲಾಗಿ ಎವಿಡೆನ್ಸ್ ನ ಕಲೆಕ್ಟ್ ಮಾಡ್ಲಿಕ್ಕೆ ಬಂದಿದ್ದ ಪೊಲೀಸ್ ಅವರು. ಈ ಕೊಹೆನ್ ಅವಳಿಗೆ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಹೇಳಿ ಹೋಗಿದ್ದ, ಪೊಲೀಸ್ ಆಫೀಸರ್ ಬಂದು ಎವಿಡೆನ್ಸ್ ನ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರಂತ. ಅದೇ ಕಲೆಕ್ಟ್ ಮಾಡ್ಲಿಕ್ಕೆ ಬಂದಂತ ಪೊಲೀಸರ್ಗಳವರು. ಬಟ್ ಇವಳು ಭ್ರಮೆಲಿದ್ದ ಕಾರಣ ಅವರನ್ನ ಅದೇ ಕಲ್ಟ್ ಮೆಂಬರ್ಸ್ ಅನ್ಕೊಂಡು ಶೂಟ್ ಮಾಡಿ ಕೊಂದಾಕಿದ್ಲು. ಹಾಗೆ ಅವರನ್ನ ಕೊಂದಕ್ಕೆ ಈ ಕೊಹೆನ್ ಕೂಡ ಕೋಪಗೊಂಡು ಇವಳು ಯಾರೋ ಪೊಲೀಸ್ ಕಡೆಯವಳಲ್ಲ ಅಂತ ಅವಳನ್ನ ಕೂಡ ಶೂಟ್ ಮಾಡಿ ಕೊಂದಾಕಿದ್ದ. ಮೂವಿಯ ಲಾಸ್ಟ್ ಸೀನಲ್ಲಿ ಜೆಸಿಕಾ ಒಂದು ಹಾಡನ್ನು ಹಾಡ್ತಾಳೆ. ಆ ಹಾಡು ಬೇರೆ ಯಾರ್ದು ಅಲ್ಲ, ಆ ಡೀಮನ್ಗಳಿಗೆ ಬಲಿಯಾಗಿದ್ದಂಥ ಹುಡುಗಿಯರು ಹಾಡ್ತಿದ್ರಲ್ಲ ಅದೇ ಹಾಡು. ಹಾಗೆ ಅವಳ ಮುಂದೆ ಅದೇ 3 ಜನ ಫ್ಯಾಮಿಲಿ ಮೆಂಬರ್ಸ್ನ ಗೋಸ್ಟ್ ಬಂದು ಅವಳನ್ನ ಎಳ್ಕೊಂಡು ಹೋಗುತ್ತೆ. ಐ ಮೀನ್ ಅವಳ ಆತ್ಮನ ಬಂದಿ ಮಾಡಿ ಎಳ್ಕೊಂಡು ಹೋಗುತ್ತೆ ಅಲ್ಲಿಗೆ. ಹಾಗೆ ಆ ಮೂವಿ ಕೂಡ ಎಂಡ್ ಆಗುತ್ತೆ. ಸೊ ಇದಿಷ್ಟು ಇವತ್ತಿನ ಕತೆ. ಮತ್ತೊಂದು ಕತೆ ಒಟ್ಟಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.